ಸುಮ್ಮನೆ ತೆರಿಗೆ ಹೆಚ್ಚು ಮಾಡಿಬಿಟ್ರಿ ಸರ್. ನಾನು ಸ್ಕೂಟರ್ ಇಟ್ಟಿದ್ದಾಗ ಬರೀ ₹2 ಇತ್ತು ಸರ್. ಏನು ಈಗ ಹಂಗೆ ಹೌದು, ನಾನು ಸ್ಕೂಟಿ ಇಟ್ಕೊಂಡಿದ್ದಲ್ಲೂ ಬಹಳ ಕಡಿಮೆ ಇತ್ತು. ಅಲ್ಲ, ಅದಕ್ಕೆ ನಿಮ್ಮ ಕಾಲ ಬೇರೆ, ನಮ್ಮ ಕಾಲ ಬೇರೆ, ಮತ್ತೊಬ್ಬರ ಕಾಲ ಬೇರೆ. 72ನೇ ಇಸ್ವಿನಲ್ಲಿ ಸ್ಕೂಟಿ 73, 74ರಲ್ಲಿ ಸ್ಕೂಟರ್ ಬೆಲೆ ಅವತ್ತು ರೇಟ್ ಬಹಳ ಕಡಿಮೆ ಇತ್ತು. ಇವತ್ತಿದೆಯಾ? ಸರಿ, ಸ್ಕೂಟರ್ ಬೆಲೆ ನಾನು ಅಸೆಂಬ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ 83ರಲ್ಲಿ 63,000ಕ್ಕೆ ಎಲೆಕ್ಷನ್ ಆಯ್ತು. ಈಗ ಹಂಗಿದ್ಯಾ? ಅಲ್ಲಲ್ಲ, ಮುಖ್ಯಮಂತ್ರಿಗಳ ತಾಲೂಕು ಬೋರ್ಡ್ಗೆ 78ರಲ್ಲಿ ನಿಂತಿದ್ದೆ. ಆಗ ಬರೀ ₹3,000 ಖರ್ಚಾಯ್ತು ನನಗೆ. ಈಗ ಹಂಗಿದ್ಯಾ? ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡ್ತಾರಪ್ಪ? ನಿಮ್ಮ ಹೊಸಕೋಟೆ ಎಷ್ಟು ಖರ್ಚು ಮಾಡ್ತಾರ್ರಿ? ಸುಮ್ಮನೆ ಈಗ ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ಮಾನ್ಯ ಅಧ್ಯಕ್ಷರೇ, ಅದರಿಂದ ಇವು ಬೆಲೆ ಏರಿಕೆ ಇವೆಲ್ಲ ಆಗಿದೆ. ನಾನು ಎಲ್ಲ ಡೀಟೇಲ್ ಆಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತೀನಿ ಇದಕ್ಕೆ ನಾನು, ಯಾಕಂದ್ರೆ ಟೈಮ್ ಆಗ್ಬಿಟ್ಟದಲ್ಲ. ಇವರು ಅಧ್ಯಕ್ಷರು ಜಲ್ದಿ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಚೀಟಿ ಆಯ್ತಾ ಹೇಳ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯಪಾಲರ ಭಾಷಣ ಇದೆಯಲ್ಲ, ವಾಸ್ತವಾಂಶಗಳನ್ನೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ.